ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾನಿಂದು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ಡಿಶ್ ವಾಶ್ ಲಿಕ್ವಿಡನ್ನು ಮಾಡ್ತಾಯಿದ್ದೇನೆ. ಅದನ್ನು ಯಾವ ರೀತಿ ಮಾಡುವಂತ ನೋಡೋಣ. ಹೆಚ್ಚಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಲಿಂಬೆ ಹುಳಿ ಇದ್ದೇ ಇರ್ತದೆ. ಅದರ ಶರ್ಬತ್ತನ್ನು ಮಾಡಿ ಅದರ ಸಿಪ್ಪೆಯನ್ನು ನಾವು ಬಿಸಾಕ್ತೇವೆ. ಆ ಸಿಪ್ಪೆಯಿಂದ ಒಂದು ಒಳ್ಳೆಯ ಪಾತ್ರೆ ತೊಳೆಯಲಿಕ್ಕೆ ಬೇಕಾಗುವಂಥ ಲಿಕ್ವಿಡನ್ನು ತಯಾರಿಸಬಹುದು. ಇದು ನೊರೆಕಾಯಿ, ಒಣಗಿಸಿಟ್ಟಂತಹ ನೊರೆಕಾಯಿ. ಇದಿಷ್ಟು ಹಳೆಯದಾದರೂ ಚೆನ್ನಾಗಿ ನೊರೆ ಬರ್ತದೆ. ಇದನ್ನು ಕೂಡ ನಾನು ಉಪಯೋಗಿಸ್ತೇನೆ. ನಿಮ್ಮ ತೋಟದಲ್ಲಿ ಇದಿದೆ, ಆದ ಕಾರಣ ಇದನ್ನು ಇದ್ದಲ್ಲೇ ಹಾಕ್ಬೋದು, ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ಈ ಸಿಪ್ಪೆಯೊಂದಿಗೆ ಒಂದು ಇಡೀ ಲಿಂಬೆ ಹಣ್ಣನ್ನು ಹಾಕ್ತೇನೆ. ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ, ಆದ ಕಾರಣ ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನಂತರ ಇದನ್ನು ಚೆನ್ನಾಗಿ ಬೇಯಿಸುವುದು. ಒಂದು 20 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕಾಗುವುದು. ನೊರೆಕಾಯಿಯನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಸಿಟ್ಟಿದ್ದೇನೆ. ಇದು ನೆನೆದರೆ ಮಾತ್ರ ಚೆನ್ನಾಗಿ ನೊರೆ ಬರುವುದು. ಈ ನೊರೆಕಾಯಿಯಿಂದ ಚಿನ್ನವನ್ನು ತೊಳೆಯಲಿಕ್ಕೆ ಒಳ್ಳೆಯದಾಗ್ತದೆ, ಒಳ್ಳೆ ಕ್ಲೀನ್ ಆಗ್ತದೆ. ಇದನ್ನು ಬಟ್ಟೆ ಒಗೆಯಲು ಇದನ್ನು ಉಪಯೋಗಿಸ್ತಾರೆ. ಮೊದಲೆಲ್ಲ ಈ ನೊರೆಕಾಯಿಯಿಂದ ಬಟ್ಟೆಯನ್ನು ಒಗೆಯುತ್ತಿದ್ದರು ಸಾಬೂನಿನ ಬದಲು. ಇದನ್ನು ಶಾಂಪುಗಾಗಿಯೂ ಬಳಸ್ತಾರೆ. ನಾವು ಕೂಡ ಶಾಂಪು ಮಾಡ್ತಾ ಇದರಿಂದ ಕೂದಲಿಗೆ ತುಂಬ ಒಳ್ಳೆಯದಿದು. ಮತ್ತು ಹೊಟ್ಟೆ ನೋವಿಗೆ ಇದರ ಬೀಜವನ್ನು ಕೂಡ ಉಪಯೋಗಿಸ್ತಾರೆ. ಇದನ್ನೊಂದು ಸ್ವಲ್ಪ ಹೊತ್ತು ನೆನೆದರೆ ಸಾಕು, ಇದೇ ಥರ ಒಳ್ಳೆ ನೊರೆ ಬರ್ತದೆ. ಈ ಪಾತ್ರೆ ಒಗೆಯುವ ಲಿಕ್ವಿಡಿಗೆ ಇದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ತುಂಬ ನೊರೆ ಬರ್ತಿದೆ, ಆದ ಕಾರಣ ಮತ್ತು ಪಾತ್ರೆಗೆ ತುಂಬ ಕ್ಲೀನ್ ಆಗ್ತದೆ. ನಿಂಬೆ ಹುಳಿ ಚೆನ್ನಾಗಿ ಬೆಂದ ನಂತರ ನಾನು ಇದನ್ನು ಸೇರಿಸುವುದು. ಇದರ ನೀರನ್ನು ಮಾತ್ರ ಹಾಕಿದರೆ ಒಳ್ಳೆಯದಿಲ್ಲದ್ರೆ ಅದು ನೈಸಾಗಿ ಕಡಿಲಿಕ್ಕೆ ಆಗೋದಿಲ್ಲ. ಬೇಗನೆ ಇದು ಗ್ರೈಂಡರಲ್ಲಿ ಕೂಡ ನೈಸ್ ಆಗೋದಿಲ್ಲ. ಇದರ ಬೀಜವನ್ನು ಹಾಕದಿದ್ದರೆ ಒಳ್ಳೆಯದು. ಅದು ತುಂಬ ಗಟ್ಟಿಯಾಗಿದೆ, ಬೇಗನೆ ಹುಡಿ ಆಗೋದಿಲ್ಲ. ಆದ ಕಾರಣ ನಮಗಿದರ ಸಿಪ್ಪೆ ಮಾತ್ರ ಸಾಕು. ಈ ನಿಂಬೆಹಣ್ಣಿನ ಸಿಪ್ಪೆ ಬೇಯಲಿಲ್ಲ, ಇನ್ನು ಸ್ವಲ್ಪ ಬೇಯಬೇಕಾಗ್ತದೆ. ಈ ಸಿಪ್ಪೆ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗುವುದು, ಒಂದು 20 ನಿಮಿಷಗಳ ಕಾಲ ಬೇಕಾಗ್ತದೆ. ಈಗ ಇದು ಬೆಂದಿದೆ, ಆದ ಕಾರಣ ಇದಕ್ಕೆ ನಾನು ನೊರೆಕಾಯಿಯ ನೀರನ್ನು ಸೇರಿಸ್ತಾ ಇದ್ದೇನೆ. ನೊರೆಕಾಯಿಯನ್ನು ಬೇಯಿಸಬೇಕಂತೆಲ್ಲ ಏನಿಲ್ಲ, ಆದರೆ ತುಂಬ ಸಮಯ ಇಡುವುದಕ್ಕೋಸ್ಕರ ನಾನು ಬೇಯಿಸ್ತಾ ಇದ್ದೇನೆ. ಇದನ್ನು ತಯಾರಿಸುವಾಗ ದೊಡ್ಡ ಪಾತ್ರೆಯಲ್ಲಿ ಮಾಡೋದು ಒಳ್ಳೆಯದು. ಚೆನ್ನಾಗಿ ಕುದಿದು ಅದು ಉಕ್ಕಿ ಬರ್ತದೆ, ಆದ ಕಾರಣ ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡೋದು ಒಳ್ಳೆಯದು. ಒಂದು ಕುದಿ ಬಂದರೆ ಸಾಕು. ಇದನ್ನು ಗ್ಯಾಸ್ ಆಫ್ ಮಾಡಿ ಈಗ ತಣ್ಣಗಾಗಲು ಬಿಡೋಣ. ಇನ್ನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ ಕಡೆಯುವುದು. ಅದಕ್ಕೆ ಬೇಕಾಗುವಂಥ ನೀರನ್ನು ಹಾಕಿ ಕಡೆದರೆ ಒಳ್ಳೆಯದು. ತುಂಬ ನೀರು ಹಾಕದಿದ್ದರೆ ಒಳ್ಳೆಯದು, ಕಡೆಯಲಿಕ್ಕೆ ಕಷ್ಟ ಆಗ್ತದೆ. ಆದ ಕಾರಣ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ಕಡೆಯುವುದು. ಇದು ನೈಸಾಗಿದೆ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಸೋಸುವುದು. ಸ್ವಲ್ಪ ದೊಡ್ಡದಾದ ಕಣ್ಣಿನ ಸ್ಟ್ರೇನರಲ್ಲಿ ಇದನ್ನು ಸೋಸಿದರೆ ಒಳ್ಳೆಯದು. ತುಂಬ ದಪ್ಪ ಇದೆ, ಬೇಕಾದಲ್ಲಿ ನೀರು ಸೇರಿಸುವುದು. ಇದು ತುಂಬ ದಪ್ಪವಾದ ಕಾರಣ ಇಲ್ಲಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಆದ ಕಾರಣ ಅದೇ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಸೋಸ್ತಾ ಇದ್ದೇನೆ. ಇದನ್ನು ಸೋಸಿ ಆಯಿತು. ನಂತರ ಇದನ್ನು ಗ್ಯಾಸಲ್ಲಿ ಬಿಸಿ ಮಾಡೋದು. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನಮಗೆ ಬೇಕಾದ ಅಳತೆಯಲ್ಲಿ ಇದನ್ನು ರೆಡಿ ಮಾಡೋದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸುವುದು. ನಂತರ ಅರ್ಧ ಕಪ್ನಷ್ಟು ವಿನೆಗರನ್ನು ಸೇರಿಸ್ತಾ ಇದ್ದೇನೆ. ಪಾತ್ರೆಯಲ್ಲಿರುವ ಮೀನಿನ ವಾಸನೆ ಎಲ್ಲ ಹೋಗಲು ವಿನೆಗರ್ ತುಂಬ ಒಳ್ಳೆಯದು, ಮತ್ತು ಕಲೆಗಳೆಲ್ಲ ಹೋಗುವುದು. ಇದಕ್ಕೆ ಒಂದು ಕುದಿ ಬಂದರೆ ಸಾಕು. ಕುದಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡೋದು.
ಸಣ್ಣ ಪಾತ್ರೆಯಲ್ಲಿ ಮಾಡುವುದಾದರೆ ಇದನ್ನು ಒಂದು ದೊಡ್ಡ ಪಾತ್ರೆ ಒಳಗೆ ಇದನ್ನು ಇಟ್ಟು ಇದಕ್ಕೆ ಬೇಕಿಂಗ್ ಸೋಡಾವನ್ನು ಸೇರಿಸುವುದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಸೇರಿಸಿ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಕುದಿ ಬಂದು ಈ ಥರ ತುಂಬ ನೊರೆಯಾಗಿ ಬರ್ತದೆ, ಉಕ್ಕಿ ಮೇಲೆ ಬರ್ತದೆ. ಆದ ಕಾರಣ ದೊಡ್ಡ ಪಾತ್ರೆಯಲ್ಲಿ ಮಾಡುವುದು ಒಳ್ಳೆಯದು. ನಾನು ಅದಕ್ಕೋಸ್ಕರ ಒಂದು ಬಾಣಲೆ ಒಳಗೆ ಈ ಪಾತ್ರೆಯನ್ನು ಇಟ್ಟಿದ್ದೆ, ಅದ್ರ ಮೇಲೆ ಬರಲಿಕ್ಕೆ ಬಿಡಲಿಲ್ಲ. ತುಂಬ ನೊರೆ ಬೇಕು ಅಂತ ಇದ್ದವರು ಈ ವಿಮ್ಮನ್ನು ಸೇರಿಸಬಹುದು. ನೊರೆ ಕೈ ಹಾಕಿದರೆ ಇದರ ಅಗತ್ಯ ಇಲ್ಲ. ಇದನ್ನು ನಾನು ಸ್ವಲ್ಪ ಸಮಯದ ಮೊದಲು ಮಾಡಿದ್ದೆ, 1 ಬಾಟಲ್ ಇತ್ತು, ಇಷ್ಟು ಖಾಲಿಯಾಗಿದೆ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವುದು. ತಣಿದ ನಂತರ ಕೆಳಗೆ ಬರ್ತದೆ, ಆಗ ಬಾಟಲಲ್ಲಿ ತುಂಬಿಸುವುದು. ಈಗ ಇದು ರೆಡಿಯಾಗಿದೆ, ತಣಿದಿದೆ. ಇದನ್ನೀಗ ಬಾಟಲಲ್ಲಿ ತುಂಬಿಸ್ತಾ ಇದ್ದೇನೆ. 1 ಬಾಟಲ್ ಫುಲ್ ಸಿಕ್ಕಿದೆ. ಈ ಲಿಕ್ವಿಡಲ್ಲಿ ಪಾತ್ರೆ ತೊಳೆಯಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ, ಒಳ್ಳೆ ಕ್ಲೀನ್ ಕೂಡ ಆಗ್ತದೆ, ಒಳ್ಳೆ ನೊರೆ ಇದೆ. ಮತ್ತು ಹಸಿ ವಾಸನೆಲ್ಲ ಪಾತ್ರೆಗಳಿಗೆ ಇರ್ತಲ್ಲ, ಅದೆಲ್ಲ ಹೋಗಲಾಡಿಸಲಿಕ್ಕೆ ನಿಂಬೆಹಣ್ಣಿನ ಸಿಪ್ಪೆ ತುಂಬ ಒಳ್ಳೆಯದು. ಬಿಸಾಡುವಂತಹ ಸಿಪ್ಪೆಯಿಂದ ಒಂದು ಒಳ್ಳೆಯ ಲಿಕ್ವಿಡನ್ನು ತಯಾರಿಸಿದ್ದೇನೆ. ಎಷ್ಟು ನೊರೆ ಇದೆ ಅಂತೇಳಿ ನಾನು ತೋರಿಸ್ತೇನೆ. ಸ್ಪಂಜಲ್ಲಿ ಕರೆಕ್ಟಾಗಿ ಗೊತ್ತಾಗ್ತದೆ ಎಷ್ಟು ನೊರೆ ಬರ್ತದೆ. ನಾನೊಂದು ಪಾತ್ರೆಗೆ ತುಪ್ಪ ಸವರಿ ತೋರಿಸ್ತೇನೆ. ತುಪ್ಪದ ಪಸೆ ಕೂಡ ಎಣ್ಣೆ ಪಸೆ ಎಲ್ಲ ಚೆನ್ನಾಗಿ ಹೋಗುದು. ತೊಳೆಯುವಾಗ ಎಲ್ಲ ಎಣ್ಣೆ ಪಸಿ ಹೋಗಿದೆ, ಒಳ್ಳೆ ಕ್ಲೀನ್ ಆಗಿದೆ ನೋಡಿ, ಫಳ ಅನಿಸ್ತದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.